ಒಂದು ಫ್ರಿಡ್ಜ್ ಬಂದಿದೆ. ಇದು ನೋಡಿ LG ಕಂಪ್ನಿದಿದೆ. ಆ್ಯಕ್ಚುಲಿ ಇನ್ವರ್ಟರ್ ಮಾಡಲ್ ಇರೋದು ಇದು. ಆದರೆ ಏನಾಗಿದೆ ಅಂದರೆ ಇದು ಕಂಪ್ರೆಸರ್ ಹೋಗಿದೆ, ಕಂಪ್ರೆಸರ್ ಚೇಂಜ್ ಮಾಡಿದ್ದಾರೆ. 270 ಲೀಟ್ರು ನೋಡಿ, ಲೀಕ್ ಆಗಿದೆ ಗ್ಯಾಸ್ ಪ್ರೆಷರ್ ಹಾಕ್ತಾಯಿದ್ದೀನಿ. ಪ್ರೆಷರ್ ಆಗಿದೆ, ಸ್ವಿಚ್ ಆಫ್ ಮಾಡಿದ್ದೀನಿ. ಪ್ರೆಷರ್ ಚೆಕ್ ಮಾಡ್ಕೊಳ್ಳೋಣ. ಇಲ್ಲಿ ನೋಡಿ 120 PSI ಪ್ರೆಷರ್ ಹಾಕಿದ್ದೀನಿ. ಲೀಕ್ ಎಲ್ಲಿದೆ ಅಂತ ನೋಡ್ಕೋಣ. ಇಲ್ಲಿ ಒಳಗಡೆ ಇಲ್ಲಿ ನೋಡಿ, ಈ ಪೊಸಿಷನಲ್ಲಿ ಇಲ್ಲಿ ಚಾಕುಲಿಂದ ಹೊಡೆದಾರೆ ಏನೋ ಗೊತ್ತಿಲ್ಲ, ಇಲ್ಲಿಂದ ಲೀಕ್ ಆಗ್ತಾಯಿದೆ. ಇದು ಫ್ರೀಜರ್ ಬಾಕ್ಸ್. ಫ್ರೆಂಡ್, ಹೊಸ ಫ್ರೀಜರ್ ಬಾಕ್ಸ್ ಚೇಂಜ್ ಮಾಡಿಬಿಟ್ಟಿವಿ. ಅಲ್ಲಿ ಫ್ರೀಜರ್ ಬಾಕ್ಸ್ ಲೀಕ್ ಆಗಿತ್ತಲ್ಲ, ಅದ ಕಾರಣದಿಂದ ಹೊಸ ಚೇಂಜ್ ಮಾಡಿವಿ. ಈಗ ರಿಲೀಸ್ ಮಾಡಿದ್ದೀನಿ. ಈಗ ವ್ಯಾಕ್ಯೂಮ್ಗೆ ಇಟ್ಟೀನಿ. ಇದು ನೋಡಿ ವ್ಯಾಕ್ಯೂಮು, ಕಂಪ್ರೆಸರ್ ರನ್ ಇಲ್ಲಿದೆ. $270 ಲೀಟ್ರು. ಫ್ರೆಂಡ್, ವ್ಯಾಕ್ಯೂಮ್ ಆಯಿತು ಫ್ರೆಂಡ್. ಈಗ ಗ್ಯಾಸ್ ಟಾಪ್ ಅಪ್ ಮಾಡ್ತಾಯಿದ್ದೀನಿ ಫ್ರೆಂಡ್. ಕರೆಕ್ಟಾಗಿ ಕೂಲಿಂಗ್ ಆಗ್ತಾಯಿದೆ ಫ್ರೆಂಡ್. ಈಗ ನೋಡಿ ಫ್ರೆಂಡ್, ಹೊರಗಡೆ ಕೂಲಿಂಗ್ ಫಸ್ಟ್ ಕ್ಲಾಸಾಗಿ ಆಗ್ತಾಯಿದೆ. ಚಿಲ್ ಕೂಲಿಂಗ್ ಈಗ ಸ್ವಲ್ಪ ಹೊತ್ತು ಆನಲ್ಲೇ ಇರಲಿ, ಆಮೇಲೆ ಮತ್ತೆ ಚೆಕ್ ಮಾಡೋಣ ಲಾಸ್ಟ್.